ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ನಿರೀಕ್ಷೆ ಹೆಚ್ಚಿಸಿದ ಭಗೀರಥನ ಟ್ರೇಲರ್. ಭಗೀರಥ ಹೆಸರು ಹೇಳುವಂತೆ ಅಸಾಧ್ಯವಾದುದನ್ನು ಸಾಧಿಸುವವನು ಎಂದರ್ಥ. ಈ ಚಿತ್ರದ ಕಥೆಯೂ ಕೂಡ ಇದೇ ಅರ್ಥದಲ್ಲಿ ಸಾಗುತ್ತದೆ. ಫೆಬ್ರವರಿ 7ರಂದು ಈ ಚಿತ್ರ ರಾಜ್ಯಾದ್ಯಂತ ತೆರೆಗೆ ಬರಲಿದೆ. ಯಾವುದೇ ಕೆಲಸವನ್ನು ನಿಷ್ಠೆಯಿಂದ ಕಷ್ಟಪಟ್ಟು ಮಾಡಿದರೆ ಅದನ್ನು ಸಾಧ್ಯವಾಗಿಸಬಹುದು ಎಂಬ ಸಂದೇಶ ಇರುವ ಚಿತ್ರ ಭಗೀರಥ. ಇಂತಹ ಒಂದು ವಿಭಿನ್ನ ಕಥೆಯನ್ನಿಟ್ಟುಕೊಂಡು ಭಗೀರಥ ಚಿತ್ರವನ್ನು ಯುವ ನಿರ್ದೇಶಕ ರಾಮ್ ಜನಾರ್ದನ್ ನಿರ್ದೇಶಿಸಿದ್ದಾರೆ. ಇತ್ತೀಚೆಗೆ ಈ ಚಿತ್ರದ ಟ್ರೇಲರನ್ನು ಹಿರಿಯ ನಿರ್ಮಾಪಕ ಸಹೋದರರಾದ ಎಸ್.ಎ. ಚಿನ್ನೇಗೌಡ, ಎಸ್.ಎ. ಗೋವಿಂದರಾಜು, ಎಸ್.ಎ. ಶ್ರೀನಿವಾಸ್ ಹಾಗೂ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪುತ್ರಿ ಲಕ್ಷ್ಮಿ ಗೋವಿಂದರಾಜ್ ಬಿಡುಗಡೆ ಮಾಡಿದರು. ಇಂದು ಚಿತ್ರದ ನಾಯಕಿ ಚಂದನ ರಾಘವೇಂದ್ರ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಚಿತ್ರ ಯಶಸ್ವಿಯಾಗಲೆಂದು ವಿಶೇಷ ಪೂಜೆ ಸಲ್ಲಿಸಿದರು. ಭಗೀರಥ ಎಂಬ ಸೂಪರ್ ಹಿಟ್ ಚಲನಚಿತ್ರ, ಕನ್ನಡ ಚಿತ್ರ. ಮೈಸೂರಲ್ಲಿ ಹೆಸರಾದಂಥ ಎಸ್ ಜಯಪ್ರಕಾಶ್ JP ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರು, ಸೆನೆಟ್ ಮೆಂಬರ್, BJP ಲೀಡರ್, ತುಂಬ ಹೆಸರಾದಂಥ ಜಯಪ್ರಕಾಶ್ JP ಅವರು ನಟಿಸಿರುವ ಭಗೀರಥ ಈ ಸಿನಿಮಾವನ್ನು ಎಲ್ಲರೂ ದಯವಿಟ್ಟು ಬರವಾರ ಬಿಡುಗಡೆ ಆಗಲಿದೆ. ಎಲ್ಲರೂ ಬಂದು ಕುಟುಂಬ ಸಮೇತರಾಗಿ ಬಂದು ದಯವಿಟ್ಟು ಮೂವಿಯನ್ನು ನೋಡಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದನ ರಾಘವೇಂದ್ರ. ಇದೇ ಫೆಬ್ರವರಿ 7ನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಸಿನಿಮಾ ಭಗೀರಥ ಬಿಡುಗಡೆ ಆಗ್ತಾ ಇದೆ. ಸನ್ಮಾನ್ಯ ಜಯಪ್ರಕಾಶ್ ಅವರು ಹೀರೋ ಆಗಿ ನಟಿಸಿದ್ದಾರೆ ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಚಂದನ ಹೀರೋಯಿನ್ ಆಗಿ ಎನಾಕ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಸಂಗೀತ ಆಗಿರ್ಬೋದು, ನೃತ್ಯ, ಫೈಟಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಹೆಸರಾಂತ ನಟರು ಸಿನಿಮಾದಲ್ಲಿ ಎನಾಕ್ಟ್ ಮಾಡಿದ್ದಾರೆ. ರವಿ ಕಾಳೆಯ ಆಗಿರ್ಬೋದು, ಆಮೇಲೆ ಸುಧಾ ಬೆಳವಾಡಿ ಮೇಡಮು, ಭೈರಪ್ಪ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಸಿನಿಮಾನ ವೀಕ್ಷಿಸಿ ಹೋಗಬೇಕು ಅಂತ ಕೇಳ್ಕೊಳ್ತೀನಿ. ಜಯಪ್ರಕಾಶ್ ಅವರು, ಚೇತನ್ ರಮೇಶ್ ಪ್ರೊಡ್ಯೂಸರ್, 3 ಜನ ಇದ್ದಾರೆ ಅಲ್ಲ ನಮ್ಮ ಪ್ರೊಡ್ಯೂಸರ್ಸು. ಸಿನಿಮಾ ಹೆಸರು ಹೇಳಿದಾಗೆ ಭಗೀರಥ ಅಂದರೆ ಎಲ್ರಿಗೂ ಮೈಂಡಲ್ಲಿ ಬರೋವಂಥದ್ದಂದರೆ ತಪಸ್ಸು ಮಾಡೋದು ಅಂತ. ಸೊ ನಮ್ಮ ಸಿನಿಮಾದಲ್ಲಿ ಪುರಾಣದ ಕಥೆಯಲ್ಲಿ ಆ ಭಗೀರಥ ಹೇಗೆ ಗಂಗೆನ ಧರೆಗೆ ತರ್ತಾನೆ ತಪಸ್ಸು ಮಾಡಿ, ಅದೇ ರೀತಿ ಈ ಸಿನಿಮಾದ ಭಗೀರಥ ಅಂದರೆ ನಮ್ಮ ಜಯಪ್ರಕಾಶ್ ಅವರು, ಸಿನಿಮಾದಲ್ಲಿ ಅವ್ರ ಹೆಸರು ಸೂರ್ಯಪ್ರಕಾಶ್ ಅಂತ. ಸೊ ಅವರು ಅನ್ಯಾಯನ ಮಟ್ಟ ಹಾಕೋದಕ್ಕೆ, ಹಾಗೆ ತನ್ನ ಗಂಗೆನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ತಪಸ್ಸು ಮಾಡ್ತಾರೆ ಅನ್ನೋದೇ